ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ದಿವಸ ನಾನು ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಥವಾ ಕ್ರೀಡೆಗಳ ಮಹತ್ವ ಎನ್ನುವ ಒಂದು ಪ್ರಬಂಧದ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಇವು ಎರಡೂ ಪ್ರಶ್ನೆ ಬಂದರೂ ಕೂಡ ಇದೇ ವಸ್ತು ವಿಷಯದ ಆಧಾರದ ಮೇಲೆ ತಾವು ಬರೀಬೇಕು. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಂತಾರೆ ಕೇಳ್ತಾರೆ, ಅಥವಾ ಕ್ರೀಡೆಗಳ ಮಹತ್ವ ಅಂತ ಕೂಡ ಕರೀತಾರೆ. ಕ್ರೀಡೆಗಳ ಮಹತ್ವದಲ್ಲೇ ಇದು ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ನೀವು ಪ್ರಶ್ನೆಯನ್ನು ದಯವಿಟ್ಟು ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಇದೇ ಒಂದು ವಸ್ತು ವಿಷಯವನ್ನು ಆಧಾರಗಟ್ಕೊಂಡು ತಾವು ಬರೀಬೇಕು. ಇಲ್ಲಿ ಪೀಠಿಕೆ ಅಂತೇಳಿ ನೀವು ಮೊದಲು ಬರೀಬೇಕು. ಇಲ್ಲಿ ಪ್ಯಾರ ಮಾಡಿ ಈ ಒಂದು ಕ್ರೀಡೆ ಮತ್ತು ನಮ್ಮ ಆರೋಗ್ಯದ ಮೇಲೆ ಒಂದು ವಸ್ತು ವಿಷಯದ ಕುರಿತು ನೀವೇನು ಮಾಡಬೇಕು ಅಂದರೆ ಸಂಕ್ಷಿಪ್ತವಾಗಿ ಬರೀಬೇಕು. ಕ್ರೀಡೆ ಎಂಬುದು ಆಟ ಎಂಬ ಸಮಾನವಾದ ಅರ್ಥವನ್ನು ಸೂಚಿಸುತ್ತದೆ. ಕ್ರೀಡೆಗಳು ಮನುಷ್ಯನ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಆಟವನ್ನು ಆಡುವುದು ಅತ್ಯಗತ್ಯವಾಗಿದೆ. ಕ್ರೀಡೆಗಳಲ್ಲಿ ಪ್ರಮುಖವಾಗಿ ನಾವು ಒಳಾಂಗಣ ಕ್ರೀಡೆ ಮತ್ತು ಹೊರಾಂಗಣ ಕ್ರೀಡೆ ಎಂದು ಎರಡು ಬಗೆಯ ಆಟದ ಪ್ರಕಾರಗಳನ್ನು ಕಾಣುತ್ತೇವೆ. ಇವೆರಡೂ ನಮ್ಮ ದೈಹಿಕ ಬೌದ್ಧಿಕ ಚೈತನ್ಯವನ್ನು ಹೆಚ್ಚಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಇಷ್ಟು ನೀವು ಪೀಠಿಕಾ ಭಾಗವನ್ನು ಬರೆದು ನಂತರ ಒಂದು ಸಾಲು ಬಿಡಬೇಕು. ಬಿಟ್ಟ ವಿಷಯ ವಿವರಣೆ ಅಂತೇಳಿ ದಯವಿಟ್ಟು ಹಾಕಬೇಕು. ಹಾಕಿ ನೀವು ಪ್ಯಾರವನ್ನು ಬರೀಬೇಕು. ಇಲ್ಲಿ ನಾವು ನಿರಂತರವಾಗಿ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮಾನವನ ವ್ಯಕ್ತಿತ್ವ ವಿಕಸನ ಉಂಟಾಗುತ್ತದೆ. ಇಂತಹ ಕ್ರೀಡೆಗಳನ್ನು ನಾವು ಎರಡು ಬಗೆಯಾಗಿ ತಿಳಿಯೋಣ. ಅಂದರೆ ಕ್ರೀಡೆಗಳಲ್ಲಿ ಪ್ರಮುಖವಾಗಿ ಎರಡು ಬಗೆಗಳು ಅಂತ ನೀವು ಒಂದು ವಿಷಯವನ್ನು ಅಲ್ಲಿ ಹೇಳಬೇಕು. ಮೊದಲನೇದು ಒಳಾಂಗಣ ಕ್ರೀಡೆ, ಇದನ್ನು ಹಾಕಬೇಕು. ಹಾಕಿ ಒಳಾಂಗಣ ಕ್ರೀಡೆ ಅಂದ್ರೇನು? ಒಳಾಂಗಣ ಕ್ರೀಡೆಗಳೆಂದರೆ 4 ಗೋಡೆಗಳ ಮಧ್ಯೆ ಆಡುವ ಆಟವಾಗಿವೆ. ಅವು ಇಲ್ಲಿ ಉದಾಹರಣೆ ಕೊಡಬೇಕು: ಪಗಡೆ ಆಟ, ಟೇಬಲ್ ಟೆನ್ನಿಸ್, ಚೆಸ್, ಕೇರಮ್ ಬೋರ್ಡ್ ಮುಂತಾದವು. ಒಂದಷ್ಟು ಉದಾಹರಣೆಗಳನ್ನು ತಾವು ಕೊಡಬೇಕು. ಆಮೇಲೆ ಇಲ್ಲಿ ಮತ್ತೆ 2 ಅಂತ ಹಾಕಿ ಹೊರಾಂಗಣ ಕ್ರೀಡೆ ಅಂತ ಬರೀಬೇಕು. ಇದು ಹೊರಾಂಗಣ ಕ್ರೀಡೆ ಅಂದರೆ ಏನು ಅನ್ನೋದನ್ನು ಇಲ್ಲಿ ಬರೀಬೇಕು. ಹೊರಾಂಗಣ ಕ್ರೀಡೆಗಳೆಂದರೆ ವಿಶಾಲವಾದ ಮೈದಾನದಲ್ಲಿ ಆಡಬಹುದಾದ ಆಟಗಳು. ಅವು ಇಲ್ಲಿ ನೀವು ಎಕ್ಸಾಂಪಲ್ ಕೊಡಬೇಕು: ಫುಟ್ಬಾಲ, ಕಬಡ್ಡಿ, ಕ್ರಿಕೆಟ, ಓಟ, ಜಿಗಿತ ಮುಂತಾದವು. ಇಷ್ಟು ಬರೆದಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಸಾಲು ಬಿಟ್ಟು ಇಲ್ಲಿ ಕ್ರೀಡೆಗಳಿಂದ ಆಗುವ ಉಪಯೋಗಗಳು ಅಂಥೇಳಿ ನೀವು ಇಲ್ಲಿ ಹಾಕಬೇಕು. ಹಾಕಿ ಇಲ್ಲಿ ಸ್ಟಾರ್ ಹಾಕಿ ಕ್ರೀಡೆಗಳಿಂದ ಮಹತ್ವ ಅಥವಾ ಪ್ರಯೋಜನಗಳು ಅಥವಾ ಆರೋಗ್ಯದ ಮೇಲೆ ಬೀಳ್ತಕ್ಕಂಥ ಪ್ರಭಾವಗಳು ಅಂತಂದರೂ ಒಂದೇ. ಕ್ರೀಡೆಗಳಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗಿ ಸಹಾಯಕವಾಗುತ್ತದೆ. ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯು ಸುಧಾರಣೆ ಆಗುತ್ತದೆ. ಏಕಾಗ್ರತೆಯು ಹೆಚ್ಚುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಮಧುಮೇಹ ಕಾಯಿಲೆಗಳು ನಿಯಂತ್ರಣದಲ್ಲಿರಲು ಕ್ರೀಡೆ ಸಹಾಯಕ. ಇಷ್ಟು ಒಂದು 5ರಿಂದ 6 ಪಾಯಿಂಟ್ಸ್ಗಳನ್ನು ತಾವು ದಯವಿಟ್ಟು ಹಾಕಬೇಕು. ಯಾಕಂದರೆ ಬರೀಬೇಕಾದ್ರೆ ಇದು ವಿಷಯ ಬಹಳ ಇದೆ, ಆದರೆ ತಮಗೆ 4 ಅಂಕಕ್ಕಾಗಿರೋದ್ರಿಂದ ನೀವು ಇಷ್ಟನ್ನು ಹಾಕಬೇಕು. ಇದಾದ ನಂತರ ಕೊನೆಗೆ ನೀವು ಏನಪ್ಪ ಅಂದ್ರೆ ಉಪಸಂಹಾರವನ್ನು ಬರೀಬೇಕಿಲ್ಲಿ. ನೋಡಿ, ಇಲ್ಲಿ ಉಪಸಂಹಾರ ಇಲ್ಲಿ ಅಗದಿ ಸಂಕ್ಷಿಪ್ತವಾಗಿರಬೇಕು. ಒಟ್ಟಾರೆಯಾಗಿ ಮೇಲಿನ ವಿಷಯವನ್ನು ನೋಡಲಾಗಿ ನಾವು ಕ್ರೀಡೆಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದಲು ಸಹಾಯಕವಾಗಿದೆ ಮತ್ತು ಮನುಷ್ಯನ ರಕ್ತ ಸಂಚಾರವು ಸರಾಗವಾಗಿ ಸಾಗುವುದರಿಂದ ಒತ್ತಡ ಕಡಿಮೆಯಾಗಿ ಮನುಷ್ಯನ ಆಯುಷ್ಯ ಹೆಚ್ಚಾಗಿ ಆರೋಗ್ಯಯುತವಾಗಿ ಬದುಕಲು ಸಹಾಯಕವಾಗಿದೆ. ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ಕ್ರೀಡೆಯಿಂದ ಏನಾಗ್ತದೆ ಅನ್ನೋದ್ರ ಕುರಿತು ತಾವು ದಯವಿಟ್ಟು ಇಲ್ಲಿ ಬರೀಬೇಕು. ಈ ರೀತಿಯಾಗಿ ನಿಮ್ಮ ಪ್ರಬಂಧ ಈ ರೀತಿಯಾಗಿ ಹಂತವಾಗಿ ಕಾಣಬೇಕು. ಹೌದಾ? ತಮಗೆ ವಿಷಯ ಗೊತ್ತಿರ್ತದೆ, ಆದರೂ ಅದನ್ನು ಹೇಗೆ ಬರೀಬೇಕು, ಹಂತವಾಗಿ ಹೇಗೆ ಬರೀಬೇಕು, ಪಾಯಿಂಟ್ಸ್ಗಳನ್ನು ಯಾವ ರೀತಿಯಾಗಿ ಬರೀಬೇಕು, ಅದೇ ವಸ್ತು ವಿಷಯವನ್ನು ನೀವು ಅಚ್ಚುಕಟ್ಟಾಗಿ ಆಕರ್ಷಣೀಯವಾಗಿ ಹೇಗೆ ಮೌಲ್ಯಮಾಪಕರಿಗೆ ನೀವು ಅದನ್ನು ಹೇಳಬೇಕು ಅನ್ನೋದು ತಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನೀವು ಹಂತವಾಗಿ ವಿಷಯವನ್ನು ಅವರಿಗೆ ನೀವು ತಿಳಿಸಿಕೊಟ್ರೆ ಅವರು ನಿಮಗೆ 4ಕ್ಕೂ 4 ಅಂಕಗಳನ್ನು ಅವರು ಕೊಡ್ತಾರೆ. ನೀವು ಒಂದೇ ಸಮನೆ ಅದನ್ನು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಏನೋ ಒಂದು ಬರೆದು ಬಿಟ್ಟರೆ, ನೀವು ಎಷ್ಟೇ ವಿಷಯವನ್ನು ಅದರಲ್ಲಿ ಮಂಡನೆ ಮಾಡಿದರೂ ಕೂಡ ಈ ರೀತಿಯಾಗಿ ನೀವು ಹಂತವಾಗಿ ವಿಷಯವನ್ನು ನೀವು ಅದನ್ನು ಅಂದರೆ ಹೈಲೈಟ್ಸ್ ಮಾಡದೇ ನೀವು ಅದನ್ನು ಪಾಯಿಂಟ್ಸ್ ಮುಖಾಂತರ ಬರೆಯದೆ ನೀವು ಬರೆದ್ರಿ ಅಂತಂದರೆ ತಮಗೆ ಅಂಕಗಳು ಸರಿಯಾಗಿ ಸಿಗುವುದಿಲ್ಲ. ಅದಕ್ಕೋಸ್ಕರವಾಗಿ
ಯಾವುದೇ ಒಂದು ವಿಷಯವನ್ನು ಬರೀಬೇಕಾದರೆ ಈ ರೀತಿಯಾಗಿ ನೀವು ಅಂಶಗಳನ್ನು ಹಾಕಿ ದಯವಿಟ್ಟು ಇಲ್ಲಿ ಬರಿಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ವಿಷಯ ವಿವರಣೆ ಅಂಥೇಳಿ ಇಲ್ಲಿ ಏನು ಮಾಡ್ತಿರಲ್ಲ, ವಿಷಯ ವಿವರಣೆ ಅದರ ಒಂದು 4-5 ಸಾಲು ನೀವು ಬರೆದಾದ ನಂತರ ಅವು ಏನಾದರೂ ಕೂಡ ಕೆಲವೊಂದಷ್ಟು ಭಾಗಗಳಿದ್ದರೆ ಬರೀರಿ, ವಿಧಗಳಿದ್ದರೆ ಬರೀರಿ. ಆಮೇಲೆ ಇಲ್ಲಿ ಕೆಲವೊಂದಷ್ಟು ಆ ವಿಷಯದ ಕುರಿತು ಪ್ರಯೋಜನಗಳಾಗಿರ್ಬೋದು ಅಥವಾ ಉಪಯೋಗಗಳಾಗಿರ್ಬೋದು ಅಥವಾ ಮಹತ್ವ ಆಗಿರ್ಬೋದು, ಹೌದಾ, ಏನೋ ಒಂದು ಕ್ರಮಗಳಾಗಿರ್ಬೋದು. ಇಲ್ಲಿ ಸ್ಟಾರ್ ಹಾಕಿ ದಯವಿಟ್ಟು ಏನು ಮಾಡಬೇಕು ಅಂದ್ರೆ ವಿಷಯ ವಿವರಣೆಯಲ್ಲಿ ಒಂದು 5ರಿಂದ 6 ಪಾಯಿಂಟ್ಸ್ಗಳನ್ನು ದಯವಿಟ್ಟು ಬರ್ರಿ. ಹಿಂಗೆ ಬರೆಯೋದ್ರಿಂದ ಏನಾಗ್ತೈತಿ ಅಂದ್ರೆ ವಿಷಯದ ಸ್ಪಷ್ಟತೆ ಆ ಮೌಲ್ಯಮಾಪಕರಿಗೆ ನೀವು ತಿಳಿಸ್ಕೊಟ್ಟಂಗೆ ಆಗ್ತದೆ. ಹೀಗೆ ಬರೆಯೋದ್ರಿಂದ ನಿಮ್ಮ ಒಂದು ಪ್ರಬಂಧ ಅಚ್ಚುಕಟ್ಟಾಗಿ ಅದು ಇರುತ್ತದೆ. ನಿಮಗೆ ಅಂಕಗಳು ಎಲ್ಲಿಯೂ ಕೂಡ ಕಟ್ಟಾಗೋದಿಲ್ಲ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಬಂಧ ವಿಷಯವನ್ನು ಚರ್ಚೆ ಮಾಡ್ತೀನಿ. ನಮಸ್ಕಾರ.